ಟಾಟಾ ಐಪಿಎಲ್ 2024ಕ್ಕಾಗಿ ಆರ್ಸಿಬಿ ತಂಡ ತನ್ನ ಅಭ್ಯಾಸವನ್ನು ತುಂಬಾ ಜೋರಾಗಿಯೇ ಶುರು ಮಾಡಿಕೊಂಡಿದೆ. ಆರ್ಸಿಬಿ ತಂಡಕ್ಕೆ ಸದ್ಯ ಘಟಾನುಘಟಿ ಆಟಗಾರರು ತಂಡಕ್ಕೆ ಸೇರಿಕೊಂಡು ಕಠಿಣ ಅಭ್ಯಾಸದಲ್ಲಿ ನಿರತರಾಗುತ್ತಿದ್ದಾರೆ. ಹಾಗಾದ್ರೆ ಇದುವರೆಗೆ ಯಾವೆಲ್ಲ ಆಟಗಾರರು ಆರ್ಸಿಬಿ ತಂಡಕ್ಕೆ ಬಂದು ಸೇರಿಕೊಂಡಿದ್ದಾರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ಸಿಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಆರ್ಸಿಬಿ ತಂಡದ ಡೈ ಹಾರ್ಡ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಈ ಬಾರಿ ವಿರಾಟ್ ಕೊಹ್ಲಿ ಅವರ ಜೊತೆ ಆರಂಭಿಕರಾಗಿ ಡ್ಯುಪ್ಲೆಸಿಸ್ ಮತ್ತೆ ವಿಲ್ ಜಾಕ್ಸ್ ಅವರಲ್ಲಿ ಯಾರಿಗೆ ಅವಕಾಶ ನೀಡಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾರ್ಚ್ 22ರಿಂದ ಐಪಿಎಲ್ ನ 17ನೇ ಆವೃತ್ತಿ ಶುರುವಾಗುತ್ತಿದೆ. ಮತ್ತೆ ಮೊದಲ ಪಂದ್ಯದಲ್ಲಿಯೇ ಆರ್ಸಿಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಚೆನ್ನೈನ ಚೆಪೋಕ್ ಕ್ರೀಡಾಂಗಣದಲ್ಲಿ ಎದುರಿಸಲಿದೆ. ಮತ್ತೆ ಇದಕ್ಕೂ ಮುಂಚೆ ಆರ್ಸಿಬಿಯ ಅನ್ಬಾಕ್ಸಿಂಗ್ ಇವೆಂಟ್ ಕಾರ್ಯಕ್ರಮ ಮಾರ್ಚ್ 19ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇದಕ್ಕಾಗಿಯೇ ಸದ್ಯ ಆರ್ಸಿಬಿ ತಂಡದ ಘಟಾನುಘಟಿ ಆಟಗಾರರು ಬೆಂಗಳೂರಿಗೆ ಆಗಮಿಸಿ ತಮ್ಮ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಸದ್ಯ ಆರ್ಸಿಬಿ ತಂಡದಲ್ಲಿ ನಾಯಕ ಫಾಫ್ ಡುಪ್ಲೆಸಿಸ್, ಅಲ್ಜಾರಿ ಜೋಸೆಫ್, ಗ್ಲೇನ್ ಮ್ಯಾಕ್ಸ್ವೆಲ್, ಸುಯೇಶ್ ಪ್ರಭುದೇಸಾಯಿ, ಆಕಾಶ್ ದೀಪ್, ವಿಲ್ ಜಾಕ್ಸ್, ಗ್ಲೇನ್ ಮ್ಯಾಕ್ಸ್ವೆಲ್, ಕರಣ್ ಶರ್ಮಾರಂತಹ ಘಟಾನುಘಟಿ ಆಟಗಾರರು ತಂಡಕ್ಕೆ ಬಂದು ಸೇರಿಕೊಂಡಿದ್ದಾರೆ. ಮತ್ತೆ ಸದ್ಯ ಆರ್ಸಿಬಿ ತಂಡ ತನ್ನ ಅಭ್ಯಾಸ ಪಂದ್ಯವನ್ನು ಕೂಡ ಶುರು ಮಾಡಿಕೊಂಡಿದ್ದು, ಡ್ಯುಪ್ಲೆಸಿಸ್, ಅಲ್ಜಾರಿ ಜೋಸೆಫ್, ವಿಜಯ್ ಕುಮಾರ್ ವೈಶಾಖ್, ಸುಯೇಶ್ ಪ್ರಭುದೇಸಾಯಿ ಅವರು ಭರ್ಜರಿ ಅಭ್ಯಾಸದಲ್ಲಿ ತೊಡಗಿಕೊಳ್ಳುವ ಮೂಲಕ ಮೊದಲ ಪಂದ್ಯಕ್ಕಾಗಿ ತುಂಬಾ ಜೋರಾಗಿ ಅಭ್ಯಾಸ ಶುರು ಮಾಡಿಕೊಂಡಿದ್ದಾರೆ. ಮತ್ತೆ ಆರ್ಸಿಬಿ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಬಹುತೇಕ ನಾಳೆ ಆರ್ಸಿಬಿ ತಂಡಕ್ಕೆ ಬಂದು ಸೇರಿಕೊಳ್ಳುವ ಸಾಧ್ಯತೆಗಳಿವೆ. ಸದ್ಯ ವಿರಾಟ್ ಕೊಹ್ಲಿ ಅವರು ವಿದೇಶದಲ್ಲಿರುವುದರಿಂದ ಮೀಡಿಯಾ ರಿಪೋರ್ಟ್ಸ್ ಗಳ ಪ್ರಕಾರ ಮಾರ್ಚ್ 17ರಂದು ಆರ್ಸಿಬಿ ತಂಡಕ್ಕೆ ಬಂದು ಸೇರಿಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಇದಾಗಿತ್ತು ಸದ್ಯದ ಆರ್ಸಿಬಿ ಬಗೆಗಿನ ಚಿಕ್ಕ ಅಪ್ಡೇಟ್.